ಮತ್ತೆ ಏನು ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ? ನಾನು ಇಲ್ಲಿವರೆಗೂ ಗಮನಿಸೇ ಇರಲಿಲ್ಲ ಕಣಮ್ಮ. ಸಾರಿ ಕಣಮ್ಮ, ನೀನು ಇಷ್ಟು ದಿನ ತಾಳ್ಮೆಯಿಂದ ಎಲ್ಲ ಸೇರಿಸ್ಕೊಂಡು ಬಂದಿದ್ದೀಯ ಅಂತ ಗೊತ್ತೇ ಇರಲಿಲ್ಲ. ಸಾರಿ ಕಂದ, ನನ್ನ ಹೃದಯನ ಒಡೆದೋದಂಗೆ ಆಯ್ತಿದೆ ಅಂತ ಹೇಳಿ. ಅಪ್ಪ, ನನಗೆ ಅಮ್ಮ ಅನ್ನೋರೇ ಬೇಡ ಅನ್ನೋ ಕ್ಷಣ ಬರ್ತಾ ಇದೆ. ಚಿಕ್ಕಮ್ಮನ ನೋಡಿದ್ಮೇಲೆ ಚಿಕ್ಕಮ್ಮನ ಕೆಟ್ಟ ಮಾತುಗಳು, ಕೆಲಸ ಜಾಸ್ತಿ, ಒಂದು ದಿನ ಕೂಡ ನನಗೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ ಕಣಪ್ಪ. ಸಾರಿ ಮಗಳೇ, ನಾನು ಇಷ್ಟು ದಿನ ನೋವು ಅರ್ಥ ಮಾಡ್ಕೊಳ್ದೆ ಹೋಗುತ್ತೆ. ಆದರೆ ಇವತ್ತಿನಿಂದ ನಿನಗೆ ಅಳು ಬಂದರೆ ನೀನು ಮಲ್ಕೋ ಜಾಗ ನನ್ನ ಮಡಿಲಾಗಿರುತ್ತೆ. ನೀನು ಯಾವಾಗಲೂ ನಗ್ತಾ ಇರಬೇಕು ಕಂದ. ನೀನು ಚೆನ್ನಾಗಿ ಬಾಳಬೇಕು, ಅಕ್ಕಿ ಥರ ಸ್ವತಂತ್ರವಾಗಿ ಆಡಾಡಬೇಕು. ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ ಕಂದ. ನೀನು ಯಾವಾಗಲೂ ಚೆನ್ನಾಗಿರಬೇಕು, ನಗ್ತಾ ಇರಬೇಕು. ಅಪ್ಪ, ನಿನ್ನ ಮಾತು ಕೇಳಿ ನನ್ನ ಮನಸ್ಸು ತುಂಬ ಆಗ್ರಹ ಆಯಿತು. ನನಗೆ ಈಗ ಖುಷಿ ಆಗ್ತಾ ಇದೆ. ಈ ವಿಷಯವಾಗಿ ನಿಮ್ಮ ಚಿಕ್ಕಮ್ಮನ ಹತ್ರ ನಾನು ಮಾತಾಡ್ತೀನಿ. ನಿನ್ನ ಯಾರು ಅವಮಾನ ಮಾಡೋ ಅಧಿಕಾರ ಇಲ್ಲ. ನಿನ್ನ ಭವಿಷ್ಯನ ನೀನೇ ರೂಪಿಸ್ಕೋಬೇಕು. ನಾನು ನಿನ್ನ ಜೊತೆ ಇರ್ತೀನಿ ಮಗಳೇ. ನೀನು ಯಾರು